ಸರ್ವೋನ್ನತನಾಗಿರುವ ದೇವರ ಮಹಿಮೇಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದೇಶವನ್ನ ನೋಡುತ್ತಿರುವ ನನ್ನ ಪ್ರೀತಿಯ ದೇವರ ಮಕ್ಕಳಾದ ನಿಮ್ಮೆಲ್ಲರಿಗೂ ಲೋಕರಕ್ಷಕನಾಗಿರುವ ಯೇಸುವಿನ ಮಧುರವಾದ ಹೆಸರಿನಲ್ಲಿ ನಾನು ಪ್ರೀತಿಯಿಂದ ವಂದಿಸುವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಉನ್ನತವಾಗಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸಲಿ. ಆಮೆನ್. ಈ ಸಂದೇಶದಲ್ಲಿ ನಾವು ಧ್ಯಾನಿಸಲಿರುವ ವಿಷಯ ಶಿಲುಬೆಯ ಬಗ್ಗೆ. ಪ್ರಿಯರೇ, ಶಿಲುಬೆ ಅಂದರೆ ಕೇವಲ ಅದು ಮರದ ಕಂಬವಲ್ಲ ಪ್ರಿಯರೇ, ಅದು ದೇವರ ಪ್ರೀತಿಯ ಘೋಷಣೆಯಾಗಿದೆ. ಪಾಪದ ಅಂತ್ಯವಾಗಿದೆ, ಮರಣದ ಮೇಲೆ ಜಯವಾಗಿದೆ ಮತ್ತು ನಮ್ಮ ಆರಾಧನೆಯ ಮೂಲ ಶಿಲುಬೆಯಾಗಿದೆ. ಈ ಸಂದೇಶ ನಿಮ್ಮ ಆರಾಧನೆಯನ್ನು ಭಾವನೆಯಿಂದ ಸತ್ಯದ ಕಡೆಗೆ ನಡೆಸಲಿ. ಶಿಲುಬೆ ದೇವರ ರಕ್ಷಣಾ ಯೋಜನೆಯ ಸಂಕಲ್ಪವಾಗಿದೆ. ಶಿಲುಬೆ ಅನ್ನೋದು ಆಕಸ್ಮಿಕವಾಗಿ ಹುಟ್ಟಿದ ಪರಿಹಾರವಲ್ಲ ಪ್ರಿಯರೇ, ಅದು ಸೃಷ್ಟಿಗೂ ಮೊದಲೇ ಸಿದ್ಧವಾದ ದೇವರ ರಕ್ಷಣಾ ಯೋಜನೆಯ ಸಂಕಲ್ಪವಾಗಿದೆ. ಆದಾಮನು ಪಾಪ ಮಾಡಿದ ಮೇಲೆ ಶಿಲುಬೆ ಸಿದ್ಧವಾಗಲಿಲ್ಲ ಪ್ರಿಯರೇ. ಆದಾಮನು ಈ ಜಗತ್ತಿಗೆ ಬರುವುದಕ್ಕೆ ಮೊದಲೇ ಶಿಲುಬೆ ಅನ್ನೋದು ದೇವರ ರಕ್ಷಣಾ ಯೋಜನೆಯ ಸಂಕಲ್ಪದಲ್ಲಿ ಸಿದ್ಧವಾಗಿತ್ತು. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಯಜ್ಞದ ಕುರಿಯಾದಾತನು. ಪ್ರಕಟಣಾ ಪುಸ್ತಕ 13ನೇ ಅಧ್ಯಾಯ 8ನೇ ವಚನ. ಈ ವಾಕ್ಯ ಏನ್ ಹೇಳ್ತಾ ಇದೆ? ಮಾನವನು ಪಾಪ ಮಾಡುವ ಮೊದಲೇ ದೇವರು ಆ ಪಾಪಕ್ಕೆ ಪರಿಹಾರ ಮಾರ್ಗವನ್ನ ಸಿದ್ಧಪಡಿಸಿದ್ದನು ಎಂಬುದಾಗಿ. ಅಂದರೆ ಆದಾಮನು ಪಾಪ ಮಾಡುವುದಕ್ಕೆ ಮೊದಲೇ ದೇವರ ಪರಿಹಾರ ಯೋಜನೆ ಆದಾಮನ ಪಾಪದ ವಿಷಯದಲ್ಲಿ ಸಿದ್ಧವಾಗಿತ್ತು. ಹಾಗಾಗಿ ದೇವರು ಕ್ರಿಸ್ತನಲ್ಲಿ ನಮ್ಮೆಲ್ಲರನ್ನು ಕೂಡ ಆರಿಸಿಕೊಂಡನು. ಯಾವಾಗ? ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ. ಅಂದರೆ ನಿಮ್ಮ ಪಾಪಕ್ಕೆ ಪರಿಹಾರವಾಗಿರುವಂತಹ ಶಿಲುಬೆಯನ್ನ ದೇವರು ಈ ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ ಸಿದ್ಧಪಡಿಸಿದ್ದನು. ಇಂತಹ ಶಿಲುಬೆ ನಮ್ಮ ಆರಾಧನೆಗೆ ಆಧಾರವಾಗದೆ ಇರಬಹುದೇ? ಖಂಡಿತವಾಗಿಯೂ ಇಲ್ಲ. ಇಂದು ಪ್ರತಿಯೊಬ್ಬ ಕ್ರೈಸ್ತನ ಆರಾಧನೆಗೆ ಆಧಾರವೇ ಕರ್ತನಾಗಿರುವಂತಹ ಯೇಸುವಿನ ಶಿಲುಬೆಯಾಗಿದೆ. ಶಿಲುಬೆ ದೇವರ ಪರಮ ಪ್ರೀತಿಗೆ ಅದು ಸಾಕ್ಷಿಯಾಗಿದೆ ಅಥವಾ ಪ್ರಕಟಣೆಯಾಗಿದೆ. ಅಂದರೆ ಶಿಲುಬೆ ಅನ್ನೋದು ದೇವರ ಅತ್ಯುನ್ನತವಾದ ಪ್ರೀತಿಗೆ ಅದು ಸಾಕ್ಷಿಯಾಗಿದೆ, ದೇವರ ಪ್ರೀತಿಯ ಪ್ರಕಟಣೆಯಾಗಿದೆ. ನಾವು ದೇವರನ್ನ ಪ್ರೀತಿಸಿದ್ದರಿಂದ ಶಿಲುಬೆ ಅನ್ನೋದು ಬರಲಿಲ್ಲ, ದೇವರು ನಮ್ಮನ್ನ ಪ್ರೀತಿ ಮಾಡಿದ್ರಿಂದ ಶಿಲುಬೆ ಅನ್ನೋದು ಬಂತು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಅಂದರೆ ದೇವರು ನಮ್ಮನ್ನ ಪ್ರೀತಿ ಮಾಡಿದ್ರಿಂದ ನಮ್ಮ ಪಾಪದ ಪರಿಹಾರಕ್ಕೆ ಶಿಲುಬೆಯನ್ನ ಸಿದ್ಧ ಮಾಡಿದನು. ಅಂದರೆ ಕರ್ತನಾಗಿರುವ ಯೇಸುವನ್ನ ಈ ಭೂಮಿಗೆ ಕಳುಹಿಸಿಕೊಟ್ಟನು. ಶಿಲುಬೆಯ ಮೇಲೆ ಯೇಸುಸ್ವಾಮಿಯವರು ನುಡಿದ ಪ್ರತಿಯೊಂದು ಮಾತು ಕೂಡ ಅದು ಪ್ರೀತಿಯ ಭಾಷೆಯಾಗಿದೆ. ತಂದೆಯೇ, ಅವರಿಗೆ ಕ್ಷಮಿಸು, ಶತ್ರುಗಳಿಗೂ ಕೂಡ ಕ್ಷಮೆ, ಅಪರಾಧಿಗಳಿಗೂ ಕೂಡ ಕೃಪೆ. ಎಲ್ಲಿಂದ? ಶಿಲುಬೆಯ ಮೂಲಕವಾಗಿ. ನಾವು ಹಾಡುವಾಗ ಮಾತ್ರವಲ್ಲ, ದೇವರ ಶಿಲುಬೆಯ ಪ್ರೀತಿಯನ್ನ ಅರಿತು ಕಣ್ಣೀರು ಸುರಿಸಿದಾಗಲೇ ನಿಜವಾದ ಆರಾಧನೆ ಅನ್ನೋದು ಹುಟ್ಟುತ್ತದೆ. ಶಿಲುಬೆ ಪಾಪ ಮತ್ತು ನ್ಯಾಯದ ಸಂಗಮವಾಗಿದೆ. ಅಂದ್ರೆ ಪಾಪಕ್ಕೆ ಶಿಕ್ಷೆಯನ್ನು, ದೇವರ ನ್ಯಾಯವನ್ನು ಎರಡನ್ನೂ ಕೂಡ ಶಿಲುಬೆಯಲ್ಲಿ ನಾವು ನೋಡಬಹುದು. ದೇವರು ಪ್ರೀತಿ ಸ್ವರೂಪನೇ, ಆದರೆ ಆತನು ನ್ಯಾಯವಂತನು ಕೂಡ ಹೌದು. ಪಾಪ ಮಾಡುವ ಪ್ರತಿಯೊಬ್ಬನು ಕೂಡ ದೇವರ ಶಿಕ್ಷೆಗೆ ಒಳಗಾಗಲೇಬೇಕು. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣವಾಗಿದೆ. ಪಾಪವನ್ನು ನಿರ್ಲಕ್ಷಿಸಲು ದೇವರಿಗೆ ಸಾಧ್ಯವಿರಲಿಲ್ಲ, ಆದರೆ ಪಾಪಿಯನ್ನು ನಾಶ ಮಾಡುವ ಮನಸ್ಸು ದೇವರಿಗೆ ಇರಲಿಲ್ಲ. ಹಾಗಾಗಿ ಪಾಪದ ದಂಡನೆಯನ್ನ ಶಿಲುಬೆಯಲ್ಲಿ ವಿಧಿಸ್ತಾರೆ.
ಪಾಪಿಯ ರಕ್ಷಣೆಯನ್ನ ಶಿಲುಬೆಯಿಂದ ಪ್ರಾರಂಭಿಸ್ತಾರೆ. ಅಂದರೆ ಕರ್ತನಾಗಿರುವಂತಹ ಯೇಸು ಸ್ವಾಮಿಯವರು ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ನಮ್ಮೆಲ್ಲರ ಶಿಕ್ಷೆಯನ್ನ ಅನುಭವಿಸುವವನಾಗಿ ಮರಣದ ಕಂಬವನ್ನ ಏರುತ್ತಾರೆ. ಅಂದ್ರೆ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮೆಲ್ಲರ ಪಾಪವನ್ನ ಆತನು ತೆಗೆದುಕೊಳ್ತಾರೆ. ನಮ್ಮ ಪಾಪದ ಶಿಕ್ಷೆಯನ್ನ ಆತನು ಶಿಲುಬೆಯಲ್ಲಿ ಅನುಭವಿಸ್ತಾರೆ. ಆ ಮೂಲಕವಾಗಿ ದೇವರು ಕರ್ತನಾಗಿರುವ ಯೇಸುವಿನ ಮೂಲಕ ಶಿಲುಬೆಯಲ್ಲಿ ಪಾಪಕ್ಕೆ ದಂಡನೆಯನ್ನ ವಿಧಿಸ್ತಾರೆ. ಹಾಗೆ ಆ ಶಿಲುಬೆಯ ಮೂಲಕವಾಗಿ ನಮ್ಮ ರಕ್ಷಣೆಯ ಕಾರ್ಯವನ್ನ ಪ್ರಾರಂಭಿಸ್ತಾರೆ. ಅಂದರೆ ನಮ್ಮನ್ನು ನಾಶನದಿಂದ ತಪ್ಪಿಸ್ತಾರೆ. ಆ ಶಿಲುಬೆಯನ್ನು ನೋಡುವಾಗ ನಮ್ಮ ಪಾಪದ ಗಂಭೀರತೆ ಎಷ್ಟು ಭಯಂಕರವಾಗಿದೆ ಎನ್ನುವಂತ ವಿಷಯ ನಮಗೆ ಅರ್ಥ ಆಗುತ್ತೆ ಪ್ರಿಯ. ಕ್ರಿಸ್ತನು ಶಿಲುಬೆಯಲ್ಲಿ ಅನುಭವಿಸಿದ ನೋವು, ಹಿಂಸೆ, ಯಾತನೆ, ವೇದನೆಗಳನ್ನು ನೋಡುವಾಗ ನಮ್ಮ ಪಾಪ ಎಷ್ಟು ಭಯಂಕರವಾಗಿದೆ ಎನ್ನುವಂತ ವಿಷಯ ನಮಗೆ ಅರ್ಥವಾಗುತ್ತೆ ಪ್ರಿಯ. ಅದರ ಜೊತೆಗೆ ನಮ್ಮ ಮೇಲೆ ದೇವರ ಕೃಪೆ, ದೇವರ ಪ್ರೀತಿ ಎಷ್ಟು ಉನ್ನತವಾಗಿದೆ ಎನ್ನುವಂತ ವಿಷಯವೂ ಕೂಡ ನಮಗೆ ಅರ್ಥ ಆಗುತ್ತೆ ಪ್ರಿಯ. ಶಿಲುಬೆಯಲ್ಲಿ ಎರಡು ವಿಷಯಗಳು ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ಪಾಪಕ್ಕೆ ದಂಡನೆ, ಪಾಪಿಗೆ ರಕ್ಷಣೆ, ಇವೆರಡೂ ಕೂಡ ಶಿಲುಬೆಯಲ್ಲಿ ನಾವು ನೋಡಬಹುದು. ಶಿಲುಬೆ ಆರಾಧನೆಗೆ ಹೊಸ ದಾರಿಯನ್ನ ಮಾಡಿಕೊಟ್ಟಿದೆ. ಹಳೆಯ ಒಡಂಬಡಿಕೆಯಲ್ಲಿ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ ಒಂದು ಪರದೆಯ ಮೂಲಕವಾಗಿ ಬೇರ್ಪಟ್ಟಿದ್ದವು ಪ್ರಿಯರ, ದೇವದರ್ಶನ ಗುಡಾರದಲ್ಲಿ. ಆದರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣವನ್ನು ಹೊಂದಿದಾಗ ಆ ದೇವಾಲಯದ ಪರದೆಯು ಮೇಲಿನಿಂದ ಕೆಳಕ್ಕೆ ಹರಿದು ಎರಡು ಭಾಗವಾಗಿ ಹೋಯಿತು. ಅಂದರೆ ದೇವರಿಗೂ ನಮಗೂ ಇದ್ದಂತಹ ಅಡ್ಡಗೋಡೆಯನ್ನ ಅಥವಾ ಪರದೆಯನ್ನ ಕರ್ತನಾಗಿರುವಂತಹ ಯೇಸು ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಕೊಡುವುದರ ಮೂಲಕವಾಗಿ ಆ ಪರದೆಯನ್ನ ತೆಗೆದು ಹಾಕಿದ್ದಾನೆ. ಅಂದರೆ ದೇವರ ಸಾನ್ನಿಧ್ಯಕ್ಕೆ ನಾವೆಲ್ಲರೂ ಕೂಡ ಪ್ರವೇಶಿಸಲು ಮಾರ್ಗ ತೆರೆಯಲ್ಪಟ್ಟಿತು. ಹೇಗೆ? ಕಲ್ವಾರಿ ಶಿಲುಬೆಯ ಮೂಲಕವಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19-20 ನೋಡ್ತೇವೆ ನಾವು. ಆತನ ಅಂದ್ರೆ ಕರ್ತನಾಗಿರುವಂತಹ ಯೇಸುವಿನ ರಕ್ತದ ಮೂಲಕವಾಗಿ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸುವಂತಹ ಅವಕಾಶ ನಮ್ಮೆಲ್ಲರಿಗೂ ಒದಗಿ ಬಂತು ಎಂಬುದಾಗಿ ಭಕ್ತನು ಬರೀತಾನೆ. ಹೀಗಿರುವಾಗ ನಾವು ಭಯದಿಂದಲ್ಲ, ಅಪರಾಧ ಭಾವನೆಯಿಂದಲ್ಲ, ದೇವರ ಮಕ್ಕಳು ಎನ್ನುವಂತಹ ಧೈರ್ಯದಿಂದ ದೇವರ ಸಾನ್ನಿಧ್ಯಕ್ಕೆ ಬರಬೇಕು ಮತ್ತು ದೇವರ ಆರಾಧನೆಗೆ ನಾವು ಬರಬೇಕು. ಶಿಲುಬೆ ಸಮರ್ಪಣೆಯ ಕರೆಯಾಗಿದೆ. ಶಿಲುಬೆಯನ್ನ ನೋಡುವವನು, ಶಿಲುಬೆಯನ್ನ ಅರ್ಥ ಮಾಡಿಕೊಳ್ಳುವವನು, ಶಿಲುಬೆಯನ್ನ ಅಂಗೀಕರಿಸಿಕೊಳ್ಳುವವನು, ಶಿಲುಬೆಯನ್ನ ಹಿಂಪಾಲಿಸುವವನು ಖಂಡಿತವಾಗಲು ತನ್ನ ಜೀವಿತವನ್ನ ಬದಲಾಯಿಸಿಕೊಳ್ಳಲೇಬೇಕು. ನಮ್ಮ ಜೀವಿತವನ್ನ ಬದಲಾಯಿಸಿಕೊಳ್ಳದೆ ಹೋದರೆ ನಾವು ಶಿಲುಬೆಯನ್ನ ಹಿಂಬಾಲಿಸಲು ಸಾಧ್ಯವಿಲ್ಲ. ಅಂದರೆ ಕರ್ತನಾಗಿರುವಂತಹ ಯೇಸುವನ್ನ ಹಿಂಬಾಲಿಸಲು ಸಾಧ್ಯವಿಲ್ಲ. ಅದಕ್ಕೆ ಯೇಸು ಸ್ವಾಮಿಯವರು ಹೀಗೆ ಹೇಳ್ತಾರೆ, ಯಾವನಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸುಳ್ಳವನಾದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನ. ಶಿಲುಬೆಯನ್ನ ನಂಬುವುದು, ಶಿಲುಬೆಯನ್ನ ಹಿಂಬಾಲಿಸುವುದು ಅಂದರೆ ನಾವು ಸಭೆಗೆ ಹೋಗಿ ಹಾಡುಗಳ ಮೂಲಕ ಆರಾಧನೆ ಮಾಡುವುದಲ್ಲ, ಸಭೆಗೆ ಹೋಗಿ ಬರುವಂಥದ್ದು ಮಾತ್ರ ಅಲ್ಲ, ನಮ್ಮ ಜೀವನವನ್ನೇ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸುವಂಥದ್ದು. ಅಂದರೆ ಶಿಲುಬೆ ನಾವು ನಮ್ಮನ್ನ ದೇವರಿಗೆ ಒಪ್ಪಿಸಿಕೊಡುವುದಕ್ಕೆ ಅದು ಕರೆಯನ್ನ ನೀಡುವಂಥದ್ದಾಗಿದೆ. ಅದಕ್ಕೆ ಪೌಲ ಭಕ್ತನು ರೋಮಾಪುರದವರಿಗೆ ಪತ್ರಿಕೆಯನ್ನು ಬರೆತಾ ಹೀಗೆ ಹೇಳ್ತಾರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಎಂಬುದು. ಕೊನೆಯದಾಗಿ ಶಿಲುಬೆ ಅಂದರೆ ಜಯ, ಮಹಿಮೆ, ನಿರೀಕ್ಷೆಗೆ ಆಧಾರವಾಗಿದೆ. ಶಿಲುಬೆ ಮೌನದಲ್ಲಿ ಮುಗಿಯಲಿಲ್ಲ ಪ್ರಿಯ. 3ನೇ ದಿನ ಬೆಳಗ್ಗೆ ಸಮಾಧಿ ಖಾಲಿಯಾಯಿತು. ಮರಣ ಸೋತಿತು, ಮರಣದ ಮೇಲೆ ಜಯ ಸಿಕ್ಕಿತು. ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಸತ್ತ 3ನೇ ದಿನ ಜೀವಂತವಾಗಿ ಎದ್ದು ಬಂದನು.
ಅಂದರೆ ಶಿಲುಬೆಯ ಮೂಲಕವಾಗಿ ದೇವರು ನಮಗೆ ಮರಣದ ಮೇಲೆ ಜಯವನ್ನ ಕೊಟ್ಟನು. ಪರಲೋಕದ ಮಹಿಮೆಯಲ್ಲಿ ಸೇರಲು ಮಾರ್ಗವನ್ನ ಸಿದ್ಧಪಡಿಸಿದನು. ಕ್ರಿಸ್ತನ ಶಿಲುಬೆಯ ಮೂಲಕವಾಗಿ ನಾವು ಕೂಡ ಮರಣವನ್ನು ಗೆದ್ದು ಶಾಶ್ವತವಾಗಿ ಜೀವಿಸುತ್ತೇವೆ ಎನ್ನುವಂತಹ ನಿರೀಕ್ಷೆಯನ್ನ ನಮ್ಮಲ್ಲಿ ಹುಟ್ಟಿಸಿತು. ಯಾವುದರ ಮೂಲಕ? ಶಿಲುಬೆಯ ಮೂಲಕವಾಗಿ. ಪ್ರಿಯರೇ, ನಮ್ಮ ಆರಾಧನೆ ಎಲ್ಲಿ ಪ್ರಾರಂಭವಾಗಬೇಕು ಗೊತ್ತಾ? ನಮ್ಮ ಆರಾಧನೆ ಪ್ರಾರಂಭವಾಗಬೇಕಾಗಿರೋದು ಕ್ರಿಸ್ತನ ಶಿಲುಬೆಯಲ್ಲಿ, ಖಾಲಿ ಕೈಗಳಲ್ಲಿ, ಕೃತಜ್ಞತಾ ಹೃದಯದಿಂದ. ಇಂದು ನಾವೆಲ್ಲರೂ ಹೇಳಬೇಕಾದ ಒಂದು ಮಾತು ಯಾವುದು ಅಂದ್ರೆ, ಯೇಸುವೆ, ನನಗಾಗಿ ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಟ್ಟ ನೀನೇ ನನ್ನ ಜೀವನದ ಒಡೆಯನು. ದೇವರೇ, ನಿನಗೆ ಮಹಿಮೆಯುಂಟಾಗಲಿ. ಈ ಸಂದೇಶ ನಿಮ್ಮ ಆತ್ಮೀಯ ಜೀವನಕ್ಕೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಶಿಲುಬೆಯಿಂದ ಹರಿಯುವ ಆರಾಧನೆ ನಮ್ಮೆಲ್ಲರ ಆರಾಧನೆಯಾಗಲಿ. ಆಮೆನ್.